ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮೊರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನು ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮೊರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮೊರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಬಿಲ್ದಲ್ಲೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾಗಿದೆ. ಈಗ ಇರೋಕ್ ಮನೆಯಲ್ಲ ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ.
ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾರ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾರ್ ಅಹಮದ್ ಆತನ ಮನೆಯನ್ನು ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯನ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನು ಕೆಡವಲಾಗಿದೆ. LET ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ಕೆ ಮನೆ ಇಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಗೆಲ್ದಳ್ಳೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾರ್ ಅಹಮದ್ ಶೇಖ್ ಮನೆ ಉಡೀಸ್ ಆಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ LETಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾರ್ ಅಹಮದ್ ಶೇಖ್. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾರ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸ್ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾರ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ LET ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾರ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾರ್ ಅಹಮದ್ ಆತನ ಮನೆಯನ್ನು ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯನ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನು ಕೆಡವಲಾಗಿದೆ. LET ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ಕೆ ಮನೆ ಇಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಗೆಲ್ದಳ್ಳೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾರ್ ಅಹಮದ್ ಶೇಖ್ ಮನೆ ಉಡೀಸ್ ಆಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ LETಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾರ್ ಅಹಮದ್ ಶೇಖ್. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾರ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸ್ ಆಗಿದೆ. ಈಗ ಇರೋಕ್ ಮನೆಯಲ್ಲ, ಈತ ಏನ್ ಮಾಡ್ತಾನೆ ಮುಂದೆ ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾರ್ ಅಹಮದ್ ಶೇಖ್ ಮನೆ ಇದು ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ LET ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾರ್ ಅಹಮದ್ ಶೇಖ್ ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾರ್ ಅಹಮದ್ ಆತನ ಮನೆಯನ್ನು ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯನ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. LET ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ಕೆ ಮನೆ ಇಲ್ಲ, ಇನ್ನು ಕಾಡು ಪ್ರದೇಶ ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಗೆಲ್ದಳ್ಳೇ ಇರೋದು ಇವರೆಲ್ಲ. ಮನೆ ಹೆಸರು